ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಚಿಕನ್ 1 kg ತರಿಸಿದೆ. ನಾವು 3 ಜನ ಇರೋದ್ರಿಂದ ನಾನು ಅರ್ಧ kg ಚಿಕನ್ ತಗೊಳ್ತಾ ಇದ್ದೀನಿ. ಅದಕ್ಕೆ 1/4 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಐಟಮ್ಸ್ ಎಲ್ಲ ಏನು ರೆಡಿ ಮಾಡ್ಕೊಂಡಿಲ್ಲ, ಮುಂಚೆಗೇ ಉನಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆಯಿತಾ? ಅಕ್ಕಿ ಒಂದು ½ ಆನ್ ಅವರ್ ಆದರೂ ಉನಿಬೇಕು ಚೆನ್ನಾಗಿ. ಈಗ ಅಕ್ಕಿ ಉನಿ ಹಾಕ್ಬಿಟ್ಟು ಮಿಕ್ಕಿದ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಫಸ್ಟು ಚಿಕನ್ಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡಿ ಒಳಗಡೆ ಎಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಬೇಕು. ಉಪ್ಪು ಪೆಪ್ಪರ್ ಎಲ್ಲ ಆ ಥರ ಕಲಸಿ ಇಟ್ಕೊಬೇಕು. ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೋ ಅಷ್ಟು ಚೆನ್ನಾಗಿ ಚಿಕನ್ನು ಟೇಸ್ಟ್ ಕೊಡುತ್ತೆ. ಇದನ್ನು ಸುಂಡಿಸಂಗಿಲ್ಲ ಮತ್ತು ಬೇಯಿಸಂಗಿಲ್ಲ. ಈಗಲೇ ಇದನ್ನು ಸುಮ್ಮನೆ ಹೀಗೆ ಉಪ್ಪು ಖಾರ ಹಾಕಿ ಮುಚ್ಚಿ ಇಡಬೇಕಷ್ಟೇ. ಆಯಿತಾ? ಇದು ನನ್ನ ಸ್ಟೈಲು. ಇದು ಆ ಹೋಟ್ಲಲ್ಲಿ ಮಾಡ್ತಾರೆ, ಇವ್ರ ಮನೇಲಿ ಮಾಡ್ತಾರೆ, ಅವ್ರು ಮಾಡಿದ್ರು ಅದನ್ನು ನೋಡಿ ಮಾಡಿದೆ, ಅವೆಲ್ಲ ಏನಿಲ್ಲ. ನಾನು ಸ್ವಂತವಾಗಿ ಮಾಡೋ ಅಂಥದ್ದು ಯಾವಾಗಲೂ ಮನೇಲಿ ಮಾಡಬೇಕಾದ್ರೆ ಈ ಥರ ಮಾಡ್ತೀನಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ. ನಾನು ಈರುಳ್ಳಿ ಮತ್ತು ಟೊಮೊಟೊ, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಈಗ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಮತ್ತು ಚಕ್ಕೆ ಲವಂಗ ಇದಿಷ್ಟನ್ನ ನಾವು ಹಾಕ್ಕೊಳ್ಳೋಣ. ಈ ಚಕ್ಕೆ ಲವಂಗನ ಸ್ವಲ್ಪ ರುಬ್ಕೊಳಕ್ಕೆ ಹಾಕ್ಕೊಳ್ತೀನಿ. 1-4 ಈಗ ನೋಡಿ ಎಲ್ಲ ಚಿಕ್ಕದಾಗಿ ಮುರಿದು ರುಬ್ಬಕ್ಕೆ ಮಿಕ್ಸಿಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಮತ್ತು ಇದು ಅದೇ ಚಕ್ಕೆ ಒಂದೆರಡು ಚಕ್ಕೆ, ಒಂದೆರಡು ಲವಂಗನ ಒಗ್ಗರಣೆಗೂ ಇಟ್ಕೊಳ್ತೀನಿ. ಅದಕ್ಕೊಂದೆರಡು ಇದು ಏನು ಲವಂಗ ಕೂಡ ಇಟ್ಕೊತೀನಿ. ಮತ್ತು ಏಲಕ್ಕಿ ಕಾಯಿ ಕೂಡ ಒಗ್ಗರಣೆಗೆ 2 ಇಟ್ಕೊಳ್ತೀನಿ. ರುಬ್ಕೊಳ್ಳೋಕ್ಕೆ ಏಲಕ್ಕಿ ಕಾಯಿ ಹಾಕ್ಕೊಳ್ಳಲ್ಲ. ಬನ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬರೋಣ. ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕೊಂಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರಾದರೂ ಅಳತೆ ಗೊತ್ತಾಗಲ್ಲ. ಆಮೇಲೆ ಅದು ಗ್ರೈಂಡ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಯೂಸ್ ಮಾಡಿ. ಆಮೇಲೆ ಮೆಣಸಿನ್ಕಾಯಿ ಅಷ್ಟೇ, ಇದು ಖಾರ ಇಲ್ಲ, ಅದಕ್ಕೆ ಒಂದು 7 ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಅದನ್ನು ಮುರಿದು ಹಿಂಗೆ ನೋಡಿ, ಅದು ಘಾಟು ಹೊಡೆಯುತ್ತೆ. ಆ ಘಾಟು ಹೊಡೆದ್ರೆ ಖಾರ ಇದೆ ಅಂತ ಆವಾಗ ಮೆಣಸಿನ್ಕಾಯಿ ಕಮ್ಮಿ ಯೂಸ್ ಮಾಡಿ. ಅದು ಮುರಿದಾಗ ಘಾಟು ಬರೋಲ್ಲ ಮೂಸಿದ್ರೆ. ಇದ್ದರೆ ಈ ಥರ ಒಂದು 5-6-7 ಹಾಕ್ಕೊಳ್ಳಿ. ನೀವು ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಡಿಪೆಂಡ್ ಮಾಡಿ. ಈಗ ನಾನು ಇದೊಂದು 2-3 ಜನಕ್ಕೆ ಹೇಳ್ಕೊಡ್ತಾಯಿದ್ದೀನಿ. ಇದೇ ಐಟಮ್ಸು ನೀವು ಡಬಲ್ ಹಾಕಿ 4-5 ಜನಕ್ಕೆ ಮಾಡ್ಕೋಬೋದು. ಈಗ ಏನೇನು ಹಾಕಿದ್ದೀನೋ ಅದೇ ಅಷ್ಟನ್ನೇ. ತುಂಬ ಏನು ನೀವು ಸಾಹಸ ಏನು ಮಾಡೋದೇನು ಬೇಕಾಗೋದಿಲ್ಲ. ಇಷ್ಟೇ ಐಟಮ್ಸು. ಇದನ್ನೇ ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಜನಕ್ಕಾಗುತ್ತೆ. ಈಗ ಎಲ್ಲ ತುಂಬ ಜನ ಫ್ಯಾಮಿಲಿ ಎಲ್ಲ ಒಬ್ಬೊಬ್ಬರು ಇಬ್ಬಿಬ್ಬರು ಇರ್ತಾರಲ್ಲ, ಅದರಿಂದ ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ಏನೇನು ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ, ಸ್ವಲ್ಪ ಮೊಸರು, ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಐಟಮ್ಸು. ಬನ್ನಿ ಒಗ್ಗರಣೆ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೀನಿ. ಕುಕ್ಕರ್ ಚೆನ್ನಾಗಿ ಡ್ರೈ ಆಗಲಿ, ಪಾತ್ರೆ ಇಟ್ಟು ಅದು ಚೆನ್ನಾಗಿ ಡ್ರೈ ಆದಮೇಲೆ ಎಣ್ಣೆ ಹಾಕಬೇಕು. ಅದಕ್ಕೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಬೆಣ್ಣೆ ಹಾಕಲೇಬೇಕು ಅಂತೇನಿಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡಿ. ಎಣ್ಣೆನೇ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ತುಪ್ಪ ಕೂಡ ಹಾಕೋಬೋದು. ಕಾಯಿಸಿದ ತುಪ್ಪ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಒಬ್ಬೊಬ್ಬರು ಈ ಡಾಲ್ಡಾ ತುಪ್ಪ ಕೂಡ ಯೂಸ್ ಮಾಡ್ತಾರೆ. ಡಾಲ್ಡಾ ಅಷ್ಟೇನು ಟೇಸ್ಟ್ ಕೊಡೋಲ್ಲ, ಇಷ್ಟ ಆಗೋದಿಲ್ಲ. ಈಗೇನಂತ ಚೆನ್ನಾಗಿ ಬರ್ತಾಯಿಲ್ಲ ಡಾಲ್ಡಾ ತುಪ್ಪ, ಅದರಿಂದ ಚೆನ್ನಾಗಿರೋದಿಲ್ಲ. ಅದಕ್ಕೆ ಇವಾಗ ನೋಡಿ ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಕಾಯಿ 3 ಹಾಕ್ತಾಯಿದ್ದೀನಿ. ನಿಮಗಿನ್ನೂ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ನಮಗೆ ಅನ್ನೋದಿದ್ರೆ ನೀವು ಬೇಕಿದ್ರೆ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಇವೆಲ್ಲ ಯೂಸ್ ಮಾಡ್ಬೋದು. ನಾನು ಅದನ್ನೆಲ್ಲ ಯೂಸ್ ಮಾಡ್ತಾಯಿಲ್ಲ.
ತುಂಬ ಸ್ವಲ್ಪ ಜನಕ್ಕೆ ಮಾಡ್ತಾ ಇರೋದ್ರಿಂದ ಹೆವಿ ಇದಾಗುತ್ತೆ ಅಂಥೇಳಿ ನಾನು ಸ್ವಲ್ಪನೇ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆನೂ ಕೂಡ ಕಮ್ಮಿ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಬಿರಿಯಾನಿ ಮಸಾಲ ಪೌಡ್ರ್ ಇರೋದ್ರಿಂದ ಆ ಐಟಮ್ಸ್ ಎಲ್ಲ ಕಮ್ಮಿ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಫ್ರೈ ಆಗಿದೆ ಮತ್ತು ಪುದೀನ ಸೊಪ್ಪು ಫ್ರೈ ಆಗಿದೆ. ಪುದೀನ ಸೊಪ್ಪು ಎಣ್ಣೆಗೆ ಹಾಕಬೇಕು, ಆಗ ಪುದೀನ ಸೊಪ್ಪು ಸ್ಮೆಲ್ ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಆಗೇ ಇರುತ್ತೆ. ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪುದೀನನೂ. ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ, ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ, ಇಲ್ಲಾಂದರೆ ತುಂಬ ಹೊತ್ತು ಹಿಡಿಯುತ್ತೆ. ಟೈಮ್ ಇರೋರು ಮಾಡ್ಬೋದು, ಹಾಗೆಯೇ ಟೈಮ್ ಇಲ್ಲ ಅಂದರೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಮಾಡಿ ಬೇಗ ಆಗುತ್ತೆ. ಆಯಿತು, ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಟೊಮೊಟೊ. ಅದು ಕಾಯಿ ಥರ ಇರೋ ಟೊಮೊಟೊ ಅಂತೂ ಬೇಗ ಬೇಯೋದೇ ಇಲ್ಲ, ಒಂಥರ ಗಟ್ಟಿನೇ ಇರುತ್ತೆ. ಆದ್ದರಿಂದ ಆಯಿತಾ, ಒಂದು 2 ನಿಮಿಷ ಬಿಟ್ಟು ನೋಡಿ, ಸ್ವಲ್ಪ ಸ್ಮ್ಯಾಶ್ ಆಗಿದೆ, ಪರವಾಗಿಲ್ಲ. ಈಗ ನಾವು ಇದಕ್ಕೆ ರುಬ್ಬಿರೋ ಖಾರನ ಯೂಸ್ ಮಾಡ್ಕೋಬೋದು. 2 ನಿಮಿಷ ಬಿಟ್ಟು ರುಬ್ಬಿರೋ ಖಾರನ ಆ್ಯಡ್ ಮಾಡ್ಕೊಳ್ಳೋಣ. ರುಬ್ಬಿರೋ ಖಾರ ಆ್ಯಡ್ ಮಾಡಬೇಕಾದ್ರೆ ನೀವು ತುಂಬ ನೀರೇನು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಮಿಕ್ಸಿ ಮೇಲೆ ಒಂದು ಸ್ವಲ್ಪ ನೀರು ಅಲ್ಲಾಡಿಸಿ ಊದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಖಾರ. ಮಿಕ್ಸಿ ಒಂಚೂರು ನೀರು ಹಾಕಿ ಅಲ್ಲಾಡಿಸಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಉರಿಬೇಕು. ನೀರು ಹಾಕೋಕ್ಕೆ ಮುಂಚೆ, ಆಮೇಲೆ ನೀವು ನೀರು ಹಾಕಬೇಕು, ಆವಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ನೋಡಿ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಅರಿಶಿನ ಹಾಕಬೇಕು ಅದಕ್ಕೆ, ಮತ್ತು ಚಿಕನ್ ಬಿರಿಯಾನಿ ಮಸಾಲ ಇದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ನಾನೊಂದು ಸ್ವಲ್ಪ ಫುಲ್ ಪ್ಯಾಕೆಟ್ ಹಾಕಿಲ್ಲ, ಅದರಲ್ಲಿ ಒಂದು 1/4 ಭಾಗ 2 ಸ್ಪೂನಷ್ಟು ಹಾಕಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗಲ್ಲ ಅನ್ನೋದಿದ್ದರೆ 2 ಸ್ಪೂನಲ್ಲಿ ಹಾಕ್ಕೊಳ್ಳಿ, ಅಳತೆ ಗೊತ್ತಾಗುತ್ತೆ ಅನ್ನೋದಿದ್ದರೆ ಹಾಗೆ ಹಾಕೋಬೋದು. 2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗಲಿ. ನನ್ನ ಬೆಟ್ಟ ಅಡ್ಡ ಬಂದುಬಿಟ್ಟಿದೆ ಕ್ಯಾಮ್ರಾಗೆ, ಸಾರಿ ಆಯಿತಾ. ಅದು ಚೆನ್ನಾಗಿ ಇದಾಗಿ ಕುದೀತಾ ಇದೆ ನೋಡಿ. ಇವಾಗ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ತುಂಬ ಏನು ಹಾಕೋದು ಬೇಕಾಗಿಲ್ಲ, ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ, ಅದರಿಂದ ಮೊಸರು ಹಾಕೋದು. ಬೇಕು ಅಂದರೆ ಹಾಕೋಬೋದು. ಈಗ ಬೆಣ್ಣೆ ಹಾಕಿರೋದ್ರಿಂದ ಮೊಸರು ಹಾಕಲೇಬೇಕು ಅಂತ ಏನಿಲ್ಲ, ಎರಡನ್ನೂ ಹಾಕಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದಾದ್ರು ಯೂಸ್ ಮಾಡ್ಬೋದು. ನಾನು 2 ಯೂಸ್ ಮಾಡಿದ್ದೀನಿ. ನಿಮ್ಗೆ ಅದು ಬೇಕು ಅಂದರೆ ಅದು, ಇದು ಬೇಕಂದ್ರೆ ಇದು, ಯಾವ್ದಾದ್ರು ಒಂದು ಕೂಡ ಯೂಸ್ ಮಾಡ್ಕೋಬೋದು. ಆಯಿತಾ, ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ ಇವಾಗ. ನೋಡಿ ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಹಾಗೆಯೇ ಮಡ್ಗೋಣ. ಇನ್ನು ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀನಿ ನೋಡ್ಕೊಳ್ಳಿ. ನಾವು ಈಗ ಎಲ್ಲದಕ್ಕೂ ಉಪ್ಪು ಹಾಕ್ಕೊಳ್ತಾ ಬರ್ತಾಯಿದ್ದೀವಿ, ಹಂಗಂತ ಎಲ್ಲದಕ್ಕೂ ತೆಗ್ದು ಒಂದಷ್ಟು ಹಾಕ್ಬಾರ್ದು. ಒಂದು ಚೂರೇ ಹಾಕೋ ಬರಬೇಕು. ಆಯಿತಾ, ನಿಮಗೆ ಕೈಯಲ್ಲಿ ಅಳತೆ ಗೊತ್ತಾಗಲ್ಲ ಅನ್ನೋದಿದ್ದರೆ ಸ್ಪೂನ್ ಇಟ್ಕೊಳ್ಳಿ. ಸ್ಟಾರ್ಟಿಂಗು ಚಿಕನ್ ಕಲಸೋದಕ್ಕೆ ಒಂದು ಅರ್ಧ ಸ್ಪೂನು, ಮತ್ತು ಟೊಮೊಟೊ ಇದಾಗೋದಕ್ಕೆ ಒಂದು ಅರ್ಧ ಸ್ಪೂನು, ಮತ್ತು ಈಗ ಹಾಕ್ತಾ ಇರೋದಕ್ಕೂ ಒಂದು ಸ್ಪೂನಷ್ಟು ಹಾಕಿ. ಆಯಿತಾ, ಒಂದೇ ಸತಿ ಇದು ಮಾಡಬೇಡಿ. ಇವಾಗ ಚಿಕನು ಸ್ವಲ್ಪ ಬೇಯಲಿ ಅಂತೇಳಿ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಅದರಲ್ಲೊಂದು ಪೀಸ್ ಅಲ್ಲೇ ಉಳ್ಕೊಂಡಿದೆ ನೋಡಿ, ನೋಡೇ ಇಲ್ಲ ನಾನು. ಆಮೇಲೆ ನೋಡಿ ತೆಗ್ದಾಕ್ತೆ, ಏನೂ ಮಾಡೋಕ್ಕಾಗಲ್ಲ. ಅಡುಗೆದು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀವ, ಡೈರೆಕ್ಟ್ ಪಾತ್ರೆ ನೋಡಿಲ್ಲ ಅಲ್ವಾ, ಅದರಿಂದ ಮಿಸ್ ಆಗೈತೆ. ಈಗ ಚೆನ್ನಾಗಿ ಬೆಂದಿದೆ ಇದು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡ್ದಿದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೇಕಿದ್ದರೆ ಅರ್ಲೆಲ್ಲಿ ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡು ಮುಟ್ಟಿ ಕೂಡ ನೋಡ್ಬೋದು. ನಮಗೆ ಗೊತ್ತಾಗುತ್ತೆ, ಅನುಭವ ಇರೋದ್ರಿಂದ ಹಾಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಬೆಂದೈತೆ ಇಲ್ಲ ಅಂತ. ಈಗ ಅಕ್ಕಿನ ಸೋರಿಸ್ಬಿಟ್ಟು ಹಾಕ್ತಾಯಿದ್ದೀನಿ.
ನೋಡಿ ಇದಕ್ಕೆ ನಾವು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ ಅಂದರೆ ನಾವು ಎರಡು ಗ್ಲಾಸ್ ನೀರು ಹಾಕಬೇಕು. ನಾವೀಗ ಮಿಕ್ಸಿ ತೊಳೆದಿರೋ ನೀರೆಲ್ಲ ಹಾಕಿರೋದ್ರಿಂದ 2.5 ಗ್ಲಾಸ್ ನೀರಾಗುತ್ತೆ. ಕರೆಕ್ಟ್ ಅಳತೆ ಆಗುತ್ತೆ, ಉದುದ್ರಾಗಿ ಬರುತ್ತೆ. ಸಾಫ್ಟ್ ತುಂಬ ಮೆತ್ತೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಪಲಾವು ಉದುದ್ರಾಗೇ ಇರಬೇಕು, ಬಡಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಕುಕ್ಕರ್ ಮುಚ್ಚೋಣ. ಈಗ ನೀರು ಅಳತೆಗೆ ಏನು ನೀರು ಹಾಕಿದ್ದೀವೋ ಅದರ ಅಳತೆಗೆ ಉಪ್ಪು ಹಾಕೋಣ. ನೋಡಿ ಅಳತೆ ಗೊತ್ತಾಗಲ್ಲ ಅನ್ನೋದಿದ್ರೆ ಈಗ ಮುಟ್ಬೋದು. ಅದ್ರ ನೀರಕ್ಕೆ ನಮ್ಮ ಬೆಟ್ಟದು 2ನೇ ಗೀರು ಕಾಣಿಸುತ್ತಲ್ಲ, ಆ ನೀರು ಆದರೆ ಸಾಕು. ಹಂಗಂತ ಬಿಸಿ ಒಳಗಡೆ ಕೈ ಹಾಕೋಕ್ಕಾಗಲ್ಲ. ಸ್ಪೂನಲ್ಲೇ ಅಳತೆ ಇಟ್ಕೊಂಡು ಹಾಕ್ಬೋದು, ಆಯಿತಾ. ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಕುಕ್ಕರ್ ಮುಚ್ಚೋಣ. ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋ ಥರ ಹಾಕಿ 1 ರೌಂಡು ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿಟ್ರೆ ಪಲಾವ್ ರೆಡಿ ಆಗುತ್ತೆ. ಒಂದೇ ಒಂದು ಕೂಗಿಸ್ಬೇಕು, ತುಂಬ ಕೂಗಿಸ್ಬಾರ್ದು. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಾಯಿದ್ದೀನಿ ಮೇಲೇ. ಲಾಸ್ಟ್ ಎಲ್ಲ ಫಿನಿಶ್ ಆಯಿತು, ಇನ್ನೇನು ಕುಕ್ಕರ್ ಮುಚ್ಚುತ್ತಾ ಇದ್ದೀವಿ ಅಂದಾಗ ಹಿಂಡಬೇಕು. ಬೇಕಂದರೆ ಹಿಂಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಓಕೆ ಫ್ರೆಂಡ್ಸ್, ನೋಡಿ ಕುಕ್ಕರ್ ಕೂಗಿದೆ, ಪಲಾವ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.